ನಾವು ಬ್ಯಾಂಗ್ಳೂರ್ ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿರೋದು. ಯಾರು ಸಂಜಯ್ ಅವರ? ಸರ್ ಅದು ಹೆಂಗಾಗಿರ್ಬೋದು ಅಂತ ನನಗೆ ಗೊತ್ತಾಗತ್ತೆ. ಸೊ ಲೈಕ್ ಬ್ಯಾಂಗ್ಳೂರ್ ನೇಮ್ ತಗೊಂಡೆ, ಲೈಕ್ ನೇಮ್ ಹಾಳು ಮಾಡಬೇಕು ಅಂತೇನು ಮಾಡಿಲ್ಲ. ಹೇ ಗೈಸ್, ಗುಡ್ ಮಾರ್ನಿಂಗ್. ಸೊ ಈಗ ನಾನು ಈ ವಿಡಿಯೋದಲ್ಲಿ ಒಂದು ಪ್ರ್ಯಾಂಕ್ ಕಾಲ್ ಮಾಡ್ತಾ ಇದ್ದೀನಿ. ಸೊ ಯಾರಿಗಂತ ಹೇಳಿದ್ರೆ ನನ್ನ ಹೈಸ್ಕೂಲ್ ಫ್ರೆಂಡ್ ಸಂಜಯ್ ಅಂತ. ಸೊ ಅವನೀಗ ಆ್ಯಕ್ಚುಲಿ ಧಾರವಾಡಲ್ಲಿ ಎಜುಕೇಷನ್ ಮಾಡ್ತಾ ಇದ್ದಾನೆ. ಸೊ ಅವನಿಗೆ ಒಂದು ಕಾಲ್ ಪ್ರ್ಯಾಂಕ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೆ. ಲೈಕ್ ಯಾವ ಥರ ಅಂತ ಹೇಳಿದ್ರೆ, ಬೇರೆ ನಂಬರಿಂದ ನಿಮ್ಮ ನಂಬರು ಲೈಕ್ ಫ್ರಾಡ್ ಕೇಸಲ್ಲಿ, ಸ್ಕ್ಯಾಮ್ ಕೇಸಲ್ಲಿ ಒಂದು ಇನ್ವಾಲ್ವ್ ಆಗಿದೆ ಅಂತ ಹೇಳಿ ಕಾಲ್ ಮಾಡಿ ಪ್ರ್ಯಾಂಕ್ ಮಾಡಬೇಕು ಅಂತ, ಲೈಕ್ ಬ್ಯಾಂಗ್ಳೂರ್ ಪೊಲೀಸ್ ಸ್ಟೇಷನಿಂದ. ಸೊ ನೋಡೋಣ, ಈಗ ಸಂಕೇತ್ ಮೊಬೈಲಿಂದ ಕಾಲ್ ಮಾಡ್ತೀನಿ. ನನ್ನ ಮೊಬೈಲ್ ನಂಬರ್ ಆಲ್ರೆಡಿ ಅವನ ಹತ್ರ ಇದೆ. ಸೊ ದಟ್ಸ್ ವೈ ಅನ್ನೋನ್ ನಂಬರ್ ಅಂತ ಹೇಳಿದ್ರೆ ಸ್ವಲ್ಪ ಇದಾಗ್ಬೋದು, ಲೈಕ್ ಹೌದು ಅಂತ ಅನಿಸ್ಬೋದಲ್ಲ. ಸೊ ಅದಕ್ಕೆ ಈಗ ಮೈಕ್ ವೇರ್ ಮಾಡ್ತೀನಿ, ವಾಯ್ಸ್ ಕ್ಲಿಯರಾಗಿ ಕೇಳಲಿ ಅಂತ. ಸೊ ಓಕೆ ಗೈಸ್, ಬನ್ನಿ ನೋಡೋಣ ಪ್ರ್ಯಾಂಕ್ ಹೆಂಗಿರುತ್ತೆ, ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ನೋಡೋಣ, ಬನ್ನಿ ಗೈಸ್. ಸೊ ಗೈಸ್, ಈಗ ಮೈಕ್ ವೇರ್ ಮಾಡ್ಕೊಂಡಿದ್ದೀನಿ, ನಂಬರ್ ಇಲ್ಲಿ ಡಯಲ್ ಮಾಡಾಗಿದೆ. ಸೊ ಈಗ ಕಾಲ್ ಮಾಡೋಣ, ನೋಡೋಣ. ಓಕೆ ಗೈಸ್, ಬನ್ನಿ. ಕಾಲ್ ಮಾಡಿದ್ದೀನಿ. ಹಲೋ, ಯಾರು? ನಾವು ಬ್ಯಾಂಗ್ಳೂರ್ ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿರೋದು. ಯಾರು ಸಂಜಯ್ ಅವರ? ಹೌದು ಸರ್. ನಿಮ್ ನಂಬರ್ ಆಕ್ಚುಲಿ ಇದರಲ್ಲಿ ಫ್ರಾಡ್ ಸ್ಕ್ಯಾಮ್ ಕೇಸಲ್ಲಿ ಬಂದಿದೆ, ಇನ್ವಾಲ್ವ್ ಆಗಿದೆ. ನಮ್ಗೆ ಒಂದು ಲೀಸ್ಟ್ ಬಂದಿದೆ ಸೈಬರ್ ಸೆಕ್ಯೂರಿಟಿಯಿಂದ. ಸೊ ನಿಮ್ ನಂಬರ್ ಕೂಡ ಇನ್ವಾಲ್ವ್ ಇದೆ. ಏನ್ ಕತೆ, ಏನು ವಿಷಯ? ಅಯ್ಯಯ್ಯೋ, ಗುಡ್ಬುಡಿಕೆ ಇಟ್ನಲ್ಲಪ್ಪ ಬಗ್ನಿಗುಟ್ಟು. ಸರ್ ನಾವು ಯೂಸೇ ಮಾಡಿಲ್ಲ ಸರ್. ನಾವ್ ಯಾವ್ದು ಫ್ರಾಡ್ ಕೇಸ್ ಅದು ಏನ್ ಮಾಡಿಲ್ಲ ಸರ್ ನಾವು. ಅಲ್ಲ, ಏನು ಯೂಸ್ ಮಾಡ್ದೇನೆ ಹೆಂಗ್ ನಂಬರ್ ಎಲ್ಲ ಬರುತ್ತೆ? ಗೊತ್ತಿಲ್ಲ ಸರ್, ಅದು ಹೆಂಗಾಗಿರ್ಬೋದು ಅಂತ ನನಗೆ ಗೊತ್ತಾಗತ್ತೆ. ಸಾವಿತ್ರಿ ಯಾರಾಗ್ಬೇಕು ನಿಮ್ಗೆ? ತಾಯಿಯವ್ರು ಸರ್. ಸಿಮ್ ಯಾರ ಹೆಸರಲ್ಲಿದೆ? ಅವ್ರ ಹೆಸರಲ್ಲೇ ಇದೆಯಲ್ಲ? ಅವ್ರ ಹೆಸರಲ್ಲೇ ಇದೆ ಸರ್. ಮತ್ತೆ ಸಿಮ್ ಅವ್ರ ಹೆಸರಲ್ಲೇ ಇದೆ, ಮತ್ತೆ ನಿಮ್ ನಂಬರ್ ಎಲ್ಲ ಲಿಸ್ಟ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ ಏನು ಸುಮ್ನೆ ಯಾರು ಕೊಡಲ್ಲ? ಏನಾದ್ರೂ ಒಂದು ವಿಷಯ ನಡೆದಿರುತ್ತೆ, ಸೊ ಅದಕ್ಕೆ ಬಂದಿರುತ್ತೆ. ಈಗ ಅದಕ್ಕೆ ಏನು ಸೊಲ್ಯೂಷನ್ ಇಲ್ವಾ ಸರ್? ಅಲ್ಲ, ಸೊಲ್ಯೂಷನ್ ಅಂದ್ರೆ ನೀವೇ ಹೇಳ್ಬೇಕು, ನಾವು ಜಸ್ಟ್ ಎನ್ಕ್ವೈರಿ ಮಾಡೋರಷ್ಟೇ. ಸೈಬರ್ ಸೆಕ್ಯೂರಿಟಿ ನಮ್ಗೆ ಈ ನಂಬರ್ ಬಂದಿದೆ, ಕೇಳ್ಬೇಕು, ಎನ್ಕ್ವೈರಿ ಮಾಡ್ಬೇಕು ಅಂತ. ಅಂದ್ರೆ ನಾವೇನ್ ಹಾಗೆ ಫ್ರಾಡ್ ಆಗಿದ್ದು ಏನ್ ಯೂಸ್ ಮಾಡೋದಿಲ್ಲ ಸರ್. ಅಲ್ಲ, ನಿಮ್ದೇನು ಲೈಕ್ ಬ್ಯಾಂಕ್ ಅಕೌಂಟ್ ಏನಾದ್ರು ಇದಾಗಿತ್ತಾ? ನೀವೇನಾದ್ರೂ ಬೇರೆಯವರಿಗೆ ಮೆಸೇಜ್ ಮಾಡಿ ಏನಾದ್ರು? ಇಲ್ಲ ಸರ್. ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ, FIR ಎಲ್ಲ ರಿಜಿಸ್ಟರ್ ಆಗಿದೆ. ಸೊ ಅದಕ್ಕೆ ಎನ್ಕ್ವೈರಿ ಮಾಡ್ಬೇಕಾಗಿದೆ. ಇದು ಫೋನ್ ಒಂದಿಷ್ಟು ದಿವಸ ನಮ್ ತಂಗಿಯವ್ರ ಕಡೆ ಇತ್ತು ಸರ್. ಅವ್ರದ್ದು ಏನಾರ ಮಾಡಿರ್ಬೋದು ಸರ್. ಅದು ನಾವೇನು ಹೇಳಿಕ್ಕಾಗಲ್ಲ, ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ಈಗೇನ್ ಮಾಡ್ಲಿಕ್ಕೆ ಬರಲ್ಲ. ನೀವು ಬೆಂಗಳೂರು ಪೊಲೀಸ್ ಸ್ಟೇಷನ್ಗೆ ಬಂದು ಇದು ಸಿಗ್ನೇಚರ್ ಹಾಕೊಂಡು ಎಲ್ಲ ಹೋಗಿ. ನಿಮ್ದು ಫೋಟೋ ಎಲ್ಲ ಬಂದಿದೆ ಇಲ್ಲಿ, ಫೋಟೋ ಎಲ್ಲ ಬಂದ್ ಇದ್ರಲ್ಲಿ ವಾಟ್ಸ್ಆಪ್ ಎಲ್ಲ ಮಾಡಾಯ್ತಾ? ಆಯ್ತು ಸರ್, ಅದು ಅಲ್ಲಿ ಬಂದ ಏನನ್ನೋದು ವಿಚಾರಿಸ್ತೇವೆ ತೋರಿಸಿ. ನೀವೇನು ಎಜುಕೇಶನ್ ಮಾಡ್ತಿರೋದಾ ಏನು? ಹೌದು ಸರ್, ಈಗ ಡಿಪ್ಲೊಮಾ 3rd ಇಯರ್ ಆಯ್ತು ಸರ್. ನಿಮ್ದು ಕಂಪ್ಲೇಂಟ್ ಯಾವ್ದ್ರ ಮೇಲೆ ರಿಜಿಸ್ಟರ್ ಆಗಿದೆ ಅಂತ ಹೇಳ್ತೀನಿ ನೋಡಿ. ಸರ್. ಬೇರೆಯವ್ರ ಬ್ಯಾಂಕ್ ಅಕೌಂಟ್ ಇಂದ ಒಂದು 25 lakhs ಇದೆ ಡೆಬಿಟ್ ಆಗಿದೆ ಅಂತ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ನಿಮ್ಮ ಮೇಲೆ. 25 lakhs ಸರ್? 25 lakhs ಇಂಡಿಯನ್ ಮನಿ. ಸೊ ಏನ್ ಮಾಡ್ಬೇಕು? ಈ ಕೇಸ್ ಈಗ ಕೋರ್ಟ್ ವರ್ಗೂ ಹೋಗುತ್ತೆ. ಏನ್ ಮಾಡ್ಬೇಕಂತ? ಇದು ಯಾರೋ ಫ್ರಾಡ್ ನಮಗ್ ಬೇಕಂತ ಹೇಳಿ ಮಾಡಿರ್ಬೋದು ಸರ್. ಫ್ರಾಡ್ ಅಂತ ಅಲ್ಲ, ಈಗ ಇಷ್ಟೊಂದು ನಂಬರ್ ಬಂದಿದೆ ಇಲ್ಲಿ, ಟೋಟಲ್ 30 ನಂಬರ್ಸ್ ಬಂದಿದೆ. ಎಲ್ಲಾ ನಂಬರ್ಸಿಗೂ ಕಾಲ್ ಮಾಡಿ ಇದ್ ಮಾಡಿದ್ರೆ ಎಲ್ಲರೂ ಕರೆಕ್ಟ್ ಆನ್ಸರ್ ಅನ್ನ ಕೊಡ್ತಿದ್ದಾರೆ. ಹೌದಾ ಸರ್? ಏನ್ ಮಾಡ್ತೀರಾ ಈಗ? ಕೋರ್ಟ್ ವರ್ಗೂ ಹೋಗ್ಬೇಕಾ ಅಥವಾ ನೀವೇ ಏನಾದ್ರೂ ಇಲ್ಲಿ ಸೆಟಲ್ಮೆಂಟ್ ಮಾಡ್ತೀರಾ? ಸೆಟಲ್ಮೆಂಟ್ ಮಾಡೋಂತವ್ರಿ ಸರ್. ಸೆಟಲ್ಮೆಂಟ್ ಎಷ್ಟು? ನಿಮ್ಗೆ ಎಷ್ಟು ಬೇಕು ಸರ್? ಕಾಲ್ ಏನು ಬೇರೆಯವರಿಗೆ ಇದ್ ಮಾಡಿಲ್ಲ ಅಲ್ಲ? ಇಲ್ಲ ಸರ್. ಯಾರು ಇಲ್ಲ ಅಲ್ಲ? ಸ್ಪೀಕರ್ ಏನು ಆನ್ ಇಲ್ಲ ಅಲ್ಲ? ಇಲ್ಲ ಸರ್. ಎಷ್ಟು ಸೆಟಲ್ಮೆಂಟ್ ಮಾಡ್ತೀರಾ? ನೀವು ಕೇಳಿ ಸರ್. ಕೋರ್ಟಿಗೆ ಹೋದ್ರೆ ನೀವು 4 years 5 years ಅಷ್ಟು ಅಲ್ದಾಡ್ಬೇಕಾಗುತ್ತೆ. ಆಮೇಲೆ ಮತ್ತೆ ನಿಮ್ಗೆ ಜೈಲು ಲೈಕ್ ಆತರ ಎಲ್ಲ ಆಗುತ್ತೆ. ಗೊತ್ತಿದೆ ಅಲ್ಲ ಕಾನೂನೆಲ್ಲ ಯಾವ ತರ ವರ್ಕ್ ಆಗುತ್ತೆ ಅಂತ? ಗೊತ್ತು ಸರ್. ಸೊ ಏನ್ ಮಾಡ್ತೀರಾ ಈಗ? ನಿಮ್ಗೆ ಸೆಟಲ್ಮೆಂಟ್ ಮಾಡ್ತಿರ್ತೀವಿ ಸರ್. ಸೆಟಲ್ಮೆಂಟ್ ಮಾಡೋದಿದ್ರೆ ಫಸ್ಟ್ ಮೀಟ್ ಆಗಿ ಬ್ಯಾಂಗ್ಳೂರಿಗೆ ಬಂದು ನನಗೆ. ಆಯ್ತು ಸರ್. ನೀವ್ ಎಲ್ಲಿರೋದೀಗ? ನಾವೀಗ ಇಲ್ಲಿ ಧಾರವಾಡದಲ್ಲಿ ಸರ್. ಧಾರವಾಡದಲ್ಲಿ ಏನ್ ಮಾಡ್ತಿದ್ದೀರಾ? ಏನಿಲ್ಲ ಸರ್, ಈಗ ಕೆಲ್ಸದಿಂದ ಬಂದಿವಿ ಸರ್. ಮನೆಯಲ್ಲೆಲ್ಲ ಹೆಂಗೆ? ಮನೆಯಲ್ಲಿ ಎಲ್ಲಾರು ಇವಾಗ ಮೈಸೂರಿಗೆ ಹೋಗಿದ್ದಾರೆ ಸರ್. ಓಕೆ. ನಾನ್ ಮತ್ತೆ ನಾಳೆ ಮಾರ್ನಿಂಗ್ ಶಾರ್ಪ್ 10 o'clock ಕಾಲ್ ಮಾಡ್ತೀನಿ. ಯಾವಾಗ ಬರ್ತೀರಾ ಬ್ಯಾಂಗ್ಳೂರಿಗೆ? ಇವತ್ ನೈಟ್ ನೋಡ್ತೇನೆ ಸರ್, ಗಾಡಿ ಹತ್ತನಿ. ನಿಮ್ಮ ಫೋನ್ ನಂಬರ್ ನಂಗೆ ಸೆಂಡ್ ಮಾಡ್ತೀರಾ ಸರ್? ಈ ನಂಬರ್ ವಾಟ್ಸ್ಆಪ್ ಇದೆ, ವಾಟ್ಸ್ಆಪಿಗೆ ಕಾಂಟ್ಯಾಕ್ಟ್ ಮಾಡಿ. ಆಯ್ತು ಸರ್. ನೋಡಿ, ಮತ್ತೇನಾದ್ರೂ ಬೇರೆಯವ್ರಿಗೆ ಏನಾದ್ರು ಇನ್ಫಾರ್ಮ್ ಮಾಡೋದು ಈ ವಿಷಯದ ಬಗ್ಗೆ ಏನಾದ್ರು ಗೊತ್ತಾದ್ರೆ, ಗೊತ್ತಿದೆ ಅಲ್ಲ ವಿಷಯ ಏನಾಗುತ್ತೆ ಅಂತ ಮುಂದೆ. ಗೊತ್ತು ಸರ್.
ನೆನಪಿರ್ಲಿ, ನಾಳೆ ಮಾರ್ನಿಂಗ್ 10 ಗಂಟೆ ಕಾಲ್ ಮಾಡ್ತೀನಿ. ಹಾ ಆಯ್ತು ಸರ್. ಓಕೆ, ನಂಗೆ ಅಡ್ವಾನ್ಸ್ ಏನಾದ್ರು ಪೇ ಮಾಡ್ಲಿಕ್ಕೆ ಆಗುತ್ತಾ ಈಗ ಆನ್ಲೈನ್? ಇವಾಗ ಇವಾಗ ಆಗೋದಿಲ್ಲ ಸರ್. ನೋಡಿ, ಆದ್ರೆ ಅಡ್ವಾನ್ಸ್ ಪೇ ಮಾಡಿ. ನೋಡ್ತೇನೆ ತಗೊಳ್ಳಿ ಸರ್, ಇನ್ನೊಂದ್ 10 ಮಿನಿಟ್ಸ್ ಟೈಮ್ ಕೊಡ್ತೀರಾ ಸರ್? ಹಾ ಸರಿ ಸರಿ, ಓಕೆ ಆಯ್ತು. ಓಕೆ. ಸೊ ಗೈಸ್, ಕಾಲ್ ಮಾಡಿ ನಂಬರ್ ಕಾಲ್ ಮಾಡಿ ಮಾತಾಡಿದ್ದೇನೆ. ಐ ಹೋಪ್ ಅವ್ನ್ ಪ್ರ್ಯಾಂಕ್ ಆಗಿರ್ತಾನೆ. ಲೈಕ್ ಅವ್ನ್ ಮಾತಾಡೋ ಇದ್ರಲ್ಲಿ ಏನು ಲೈಕ್ ಹಿಂಟ್ ಏನಾದ್ರು ಗೊತ್ತಾಗಿದೆ ಅಂತ ಏನು ಕಂಡು ಬಂದಿಲ್ಲ. ಸೊ ನೋಡೋಣ, ಅವ್ನ 10 ಮಿನಿಟ್ಸ್ ಬಿಟ್ ಮಾಡ್ತೀನಿ ಅಂತಿದ್ದಾನೆ. ಆಮೇಲೆ ನನಗೆ ಕಾಲ್ ಬರುತ್ತೆ ಅನ್ಸುತ್ತೆ, ನನ್ನ ವಾಯ್ಸ್ ಮೇ ಬಿ ಗೊತ್ತಾಗಬಹುದು. ಸೊ ನೋಡೋಣ, ಅಲ್ಲಿವರೆಗೂ ನಾನೇನು ಹೇಳಲ್ಲ, ನಾಳೆ ವಿಡಿಯೋ ಬಂದ್ಮೇಲೆ ಗೊತ್ತಾಗುತ್ತಲ್ಲ ಅವನಿಗೆ. ಸೊ ನೋಡೋಣ. ಗೈಸ್, ನೋಡಿದ್ರಲ್ಲ ಪ್ರ್ಯಾಂಕ್ ಹೆಂಗಿತ್ತು ಅಂತ. ಸೊ ಅವನು 10 ಮಿನಿಟ್ಸ್ ಬಿಟ್ಟು ಮಾಡ್ತೀನಿ ಅಂದಿದ್ದ. ಸೊ ಮಾಡಿಲ್ಲ, ಕಾಲು ರಿಟರ್ನ್ ಮಾಡಿದ್ರೆ ಬ್ಲಾಕ್ ಆಗಿತ್ತು. ಸೊ ಓಕೆ, ಐ ಥಿಂಕ್ ಅವನು ಪ್ರ್ಯಾಂಕ್ ಆಗಿದ್ದಾನೆ. ಸೊ ಅವನಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಹೇಳೋದು ಬೆಟರ್. ಸೊ ನಾನು ಜಸ್ಟ್ ಫನ್ನಿಗೋಸ್ಕರ ಅಷ್ಟೇ ಮಾಡಿದ್ದು. ಈಗ ವಿಡಿಯೋ ಎಡಿಟ್ ಮಾಡ್ತಿದ್ದೆ, ಅವಾಗ ರಿಯಲೈಸ್ ಆಯಿತು. ಸೊ ಸುಮ್ಮನೆ ಯಾಕಾದರೂ ಮಾಡಿದೆ ಅಂತ. ಲೈಕ್ ಇದರಿಂದ ಪೊಲೀಸ್ ಅವ್ರ ಹೆಸರು ಸುಮ್ಮನೆ ಹಾಳಾಗೋ ಥರ ಚಾನ್ಸಸ್ ಇದೆ ಅಂತ ಲೈಕ್ ಅನಿಸ್ತು, ನನಗೆ ಫೀಲ್ ಆಯಿತು. ಲೈಕ್ ಐ ಫೀಲ್ ಗಿಲ್ಟ್. ಸೊ ನಂಗೆ ಪೊಲೀಸ್ ಮೇಲೆ ಪ್ರೌಡ್ ಫೀಲ್ ಇದೆ. ಸೊ ಬಟ್ ಹಾಗಂತ ನಾನು ಏನು ಲೈಕ್ ನೆಗೆಟಿವ್ ಒಪಿನಿಯನ್ ಏನು ಹೇಳ್ತಿಲ್ಲ, ಜಸ್ಟ್ ಫನ್ನಿಗೋಸ್ಕರ ವೀಡಿಯೋ ಮಾಡಿದಷ್ಟೇ. ಯೂಟ್ಯೂಬಲ್ಲಿ ನೀವು ನೋಡ್ತಾ ಹೋದರೆ, ರಿಸರ್ಚ್ ಮಾಡ್ತಾ ಹೋದರೆ ಎಷ್ಟೊಂದು ವೀಡಿಯೋಸ್ ಇದೆ ಈ ಥರದ್ದು. ಬಟ್ ಅದ್ರ ಮೇಲೆ ಅವರಿಗೆ ಸೈಡ್ ಎಫೆಕ್ಟ್ ಆಗಿದೆ ಏನೋ ನನಗೂ ಗೊತ್ತಿಲ್ಲ. ಸೊ ನಾನು ಜಸ್ಟ್ ಫನ್ನಿಗೋಸ್ಕರ ಅಷ್ಟೇ ಮಾಡಿದ್ದು. ಸೊ ಲೈಕ್ ಬ್ಯಾಂಗ್ಳೂರ್ ನೇಮ್ ತೊಗೊಂಡೆ, ಲೈಕ್ ನೇಮನ್ನು ಹಾಳು ಮಾಡಬೇಕು ಅಂತೇನು ಮಾಡಿಲ್ಲ, ಜಸ್ಟ್ ಫನ್ ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ ಮಾಡಿದ್ದು. ಸೊ ಪ್ಲೀಸ್, ನಾನು ಏನು ಇಂಟೆನ್ಷನಲಿ ಮಾಡಿದ್ದಿಲ್ಲ. ಸೊ ಜಸ್ಟ್ ಒಂದು ಏನು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಿದ್ದಷ್ಟೇ. ಸೊ ಏನು ತಪ್ಪು ತಿಳ್ಕೊಳ್ಬೇಡಿ. ಸೊ ಓಕೆ, ಇದೇ ಹೇಳೋದಿತ್ತು. ಆವಾಗಲೇ ವೀಡಿಯೋದಲ್ಲಿ ಅಲ್ಲೇ ಎಂಡ್ ಮಾಡಿದ್ದೆ, ಆ ಪ್ಲೇಸಲ್ಲಿ ಎಂಡ್ ಮಾಡಿದ್ದೆ. ಸೊ ಅದು ಕ್ಲಿಪ್ ಬೇಡ, ಮನೆಯಲ್ಲಿ ಹೊಸದಾಗಿ ಕ್ಲಿಪ್ ಆ್ಯಡ್ ಮಾಡಿ ಮಾಡೋಣ ಅನಿಸ್ತು. ಎಡಿಟ್ ಮಾಡ್ತಿದ್ದೆ, ಆವಾಗ ರಿಯಲೈಸ್ ಆಯ್ತು ನನಗೀಗ. ಸೊ ಓಕೆ ಅಂತ. ಸೊ ನಂಗೆ ಪೊಲೀಸರ ಮೇಲೆ ಪ್ರೌಡ್ ಫೀಲ್ ಇದೆ. ಐ ರೆಸ್ಪೆಕ್ಟ್ ಪೊಲೀಸ್ ದೆನ್ ಸೋಷಿಯಲ್ ಸರ್ವಿಸ್ ಏನೇನು ಮಾಡ್ತಾರಲ್ಲ ಎಲ್ಲರಿಗೂ. ಸೊ ನಾನು ಜಸ್ಟ್ ಫನ್ನಿಗೋಸ್ಕರ ಅಷ್ಟೇ ಮಾಡಿದ್ದು. ಸಾರಿ ಗೈಸ್, ಏನೇ ತಪ್ಪಿದ್ರು ಸಾರಿ. ಸೊ ಓಕೆ, ಐ ಥಿಂಕ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡೋದಂತೂ ಮರಿಬೇಡಿ. ಸೊ ಬ್ಯಾಡ್ ಕಮೆಂಟ್ ಅಂತೂ ಹಾಕ್ಲಿಕ್ಕೆ ಹೋಗಬೇಡಿ, ನಾನು ಯಾವುದೇ ಇಂಟೆನ್ಷನಲ್ ಏನು ಮಾಡಿದ್ದಲ್ಲ. ಸೊ ಸಿಗೋಣ ನಾಳೆ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್, ಬಾಯ್.